ಪೂಜೆ ಪುನಸ್ಕಾರ ವ್ರತಾಚರಣೆಗಳಿಂದ ಬಹಿರ್ಮುಖವಾದ ಮನಸ್ಸು ಅಂತರ್ಮುಖವಾಗಿ ಭಗವಂತನ ಭಕ್ತಿಯಲ್ಲಿ ಕೇಂದ್ರೀಕೃತವಾಗುತ್ತದೆ ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ್ಯ ವ್ರತಾಚರಣೆಯ 29ನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಹಿರೇಗುತ್ತಿ ತೊರ್ಕೆ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರುಸೇವೆಯನ್ನ ಸ್ವೀಕರಿಸಿ ಪ್ರವಚನ ನೀಡಿದ ಶ್ರೀಗಳು ವರಮಹಾಲಕ್ಷ್ಮಿ ವ್ರತದ ನಿಮಿತ್ತ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿಯ ಗೃಹಿಣಿಯರಿಗಾಗಿ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಅರ್ಚಕರ ಮುಖೇನ ಕೈಗೊಳ್ಳಲಾಗಿತ್ತು. 160ಕ್ಕೂ ಹೆಚ್ಚು ಮಾತೆಯರು ಈ ವ್ರತಾಚರಣೆಯಲ್ಲಿ ಪಾಲ್ಗೊಂಡು ತಾಯಿ ವರ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ವ್ರತಾಚರಣೆಯ ವಿಧಿವಿಧಾನವನ್ನ ನೆರವೇರಿಸಿ ಪೂಜಿಸಿದ್ದಾರೆ. ತಾಯಂದಿರು ಸಂಕಲ್ಪ ಮಾಡಿಕೊಂಡ ಮನೋಕಾಮನೆಗಳನ್ನ ಜಗನ್ಮಾತೆಯಾದ ಆ ತಾಯಿ ಖಂಡಿತ ನೆರವೇರಿಸುತ್ತಾಳೆ. ವರ ಮಹಾಲಕ್ಷ್ಮಿ ವ್ರತಾಚರಣೆ ಕೈಗೊಳ್ಳುವುದರಿಂದ ಭಕ್ತರ ಇಷ್ಟಾರ್ಥ ನೆರವೇರಿಸಿ ಶಾಂತಿ ನೆಮ್ಮದಿ ಪ್ರಾಪ್ತವಾಗುತ್ತದೆ ಎಂದು ಮಹಾಶಿವ ಸ್ವತಃ ಪಾರ್ವತಿ ದೇವಿಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಮನುಷ್ಯ ಕೈಗೊಳ್ಳುವ ಪೂಜೆ ಪುನಸ್ಕಾರ ಭಜನೆ ಸತ್ಸಂಗ ವ್ರತಾಚರಣೆಗಳು ಬಹಿರ್ಮುಖವಾದ ನಮ್ಮ ಮನಸ್ಸು ಅಂತರ್ಮುಖವಾಗಿಸುತ್ತದೆ. ಇದರಿಂದ ಭಗವಂತನಲ್ಲಿ ಶ್ರದ್ಧೆ ಮೂಡಿ ಭಕ್ತಿ ಪ್ರಜ್ವಲಿಸುತ್ತದೆ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾಯಕ ಚಾತುರ್ಮಾಸ್ಯ ಕಾರ್ಯಕ್ರಮ ಮಾಡುತ್ತಿದೆ. ವರಮಹಾಲಕ್ಷ್ಮಿ ಪೂಜೆಯ ನಿಮಿತ್ತ ಶ್ರೀ ವನದುರ್ಗಾ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಕುಂಕುಮಾರ್ಚನೆ, ಉಡಿ ಸೇವೆ, ಆರತಿ ಅರ್ಚನೆ ಸೇರಿದಂತೆ ಹಣ್ಣು ಕಾಯಿ ಸೇವೆ ನಡೆದವು. ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದ ಭಕ್ತರು ಶ್ರೀ ವನದುರ್ಗೆಯ ದರ್ಶನ ಪಡೆದು ಪೂಜಾ ಸೇವೆ ಸಲ್ಲಿಸಿ ಕೃತಾರ್ಥರಾದರು. ಇನ್ನು ಹೊನ್ನಾವರದ ವಕೀಲರಾದ ಕೆಆರ್ ನಾಯ್ಕರು ವಿಷ್ಣು ಸಹಸ್ರನಾಮಾವಳಿ ಪುಸ್ತಕವನ್ನು ಮುದ್ರಿಸಿ ಭಕ್ತರಿಗೆ ವಿತರಿಸುವ ಮೂಲಕ ಶ್ರೀಮನ್ ನಾರಾಯಣನ ಶ್ಲೋಕ ಪಠಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಕ್ತರು ವಿಷ್ಣು ಸಹಸ್ರನಾಮಾವಳಿಯನ್ನು ಪಠಿಸುವ ಮೂಲಕವೂ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಬಹುದು ಎಂದು ಶ್ರೀಗಳು ನುಡಿದರು. ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ತಯಾರಿ ಮಾಡಿ ಬೆಳಿಗ್ಗೆಯಿಂದ ವ್ರತಧಾರಿಗಳಾಗಿ ಆ ಜಗನ್ಮಾತೆಯಾದಂತಹ ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿದ್ದೀರಿ. ಬಹಳ ಸಂತಸದ ವಿಚಾರ ಅಂತ ಹೇಳ್ಬೋದು. ಎಲ್ಲ ತ್ರಿಮೂರ್ತಿಗಳಿಗೆ ನಮ್ಮ ಎಲ್ಲ ಋಷಿ ಮುನಿಗಳಿಗೆ ಗೊತ್ತಿತ್ತು, ಕಲಿಯುಗದಲ್ಲಿ ಮನುಷ್ಯನಿಗೆ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಸಮೃದ್ಧಿಯನ್ನ ಕರುಣಿಸ್ತಕ್ಕಂಥ ವ್ರತಗಳು ಬೇಕು ಅಂತ ಗೊತ್ತಿತ್ತು. ಅದಕ್ಕೆ ಅನೇಕ ವ್ರತಗಳನ್ನ ಮಾಡಿಕೊಟ್ರು. ಅದರಲ್ಲಿ ಮುಖ್ಯವಾಗಿ ಒಂದು ದಿವಸ ಕೈಲಾಸದಲ್ಲಿ ಶಿವಪಾರ್ವತಿಯರು ತಮ್ಮ ಪ್ರಮಥ ಗಣಗಳೊಟ್ಟಿಗೆ ಇರುವಾಗ ಜಗನ್ಮಾತೆ ಒಂದು ಪ್ರಶ್ನೆ ಮಾಡ್ತಾಳೆ, ಪ್ರಭು ಮುಂದಿನ ದಿನಗಳಲ್ಲಿ ಈ ಕಲಿಯುಗದಲ್ಲಿ ಎಲ್ಲ ಜೀವರಾಶಿಗಳಿಗೆ, ಅದರಲ್ಲಿ ಮುಖ್ಯವಾಗಿ ಮಾಂಗಲ್ಯರಿಗೆ ಹಿತವನ್ನು ತಕ್ಕಂಥ, ಸುಖವನ್ನು ಕೊಡತಕ್ಕಂಥ, ನೆಮ್ಮದಿಯನ್ನು ಕೊಡತಕ್ಕಂಥ, ಎಲ್ಲ ಭಾಗ್ಯವನ್ನು ಕೊಡತಕ್ಕಂಥ ಯಾವುದಾದ್ರೂ ಒಂದು ವ್ರತಗಳಿದೆಯೇ ಅಂತೆ. ಆ ಸ್ವಾಮಿ ಇದೆ, ಖಂಡಿತ ಇದೆ ಅಂತೆ ದೇವಿ ಹತ್ರ ಶಿವ ಹೇಳ್ತಾನೆ. ಅದನ್ನೇ ವರಮಹಾಲಕ್ಷ್ಮಿ ಪೂಜೆ ಅಂತೆ ಅದರ ವಿವರಣೆಯನ್ನು ವಿವರಿಸ್ತಾನೆ. ಇದನ್ನು ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಮತ್ತೆ ಅದನ್ನು ಪುನಃ ವಿಶ್ಲೇಷಿಸ್ತಾನೆ ಜಗನ್ಮಾತೆ. ಆಗ ಶಿವ ಹೇಳ್ತಾನೆ, ಕುಂಡಿಲ ನಗರ ಎಂಬ ನಗರದಲ್ಲಿ ಚಾರುಮತಿ ಎಂಬ ಒಬ್ಬಳು ಬಹಳ ಪತಿವ್ರತ ಶಿರೋಮಣಿ, ಪತಿದೈವ ಪರಾಯಣೆ, ಮತ್ತೆ ಎಲ್ಲ ತನ್ನಲ್ಲಿರ್ತಕ್ಕ ಅತ್ತೆ ಮಾವರನ್ನು ಬಹಳ ಚೆನ್ನಾಗಿ ನಡೆಸ್ತಕ್ಕಂಥ ಒಬ್ಬಳು ಗೃಹಿಣಿ ಇದ್ದಾಳೆ. ಅವಳ ಕಥೆಯನ್ನು ಶುರು ಮಾಡ್ತಾಳೆ.
ಅಮ್ಮ ಪ್ರತಿನಿತ್ಯ ತನ್ನ ಗಂಡನ ಸೇವೆಯನ್ನು ಚಾಚು ತಪ್ಪದೆ ಪ್ರತಿನಿತ್ಯಾಗಿ ಅದನ್ನು ನಡೆಸ್ಕೊಡ್ತಿದ್ರು. ಅದೇ ತರ ತಮ್ಮ ಅತ್ತೆ ಮಾವರ ಸೇವೆಯನ್ನ ಮನೆಯನ್ನು ತುಂಬಾ ಒಂದು ಗೃಹಿಣಿಯಾಗಿ ಹೇಗೆ ನಡೆಸಬೇಕು ಅಂತ ರೀತಿಯಲ್ಲಿ ನಡೆಸ್ತಿದ್ರು. ಒಂದು ದಿವಸ ಮಹಾಲಕ್ಷ್ಮೀ ದೇವಿಯವರಿಗೆ ಕನಸಿನಲ್ಲಿ ಬರ್ತಾರೆ. ಒಂದು ಹೇಳ್ತಾಳೆ, ನೋಡು ಮಗ, ನನ್ನ ಈ ಒಂದು ವ್ರತವನ್ನು ನೀವು ಅನುಷ್ಠಾನ ಮಾಡಿ ಇದನ್ನ ನೀನು ಆಚರಣೆಗೆ ತರಬೇಕು. ಅದರಿಂದಾಗಿ ನಿನಗೆ, ನಿನ್ನ ಮನೆಗೆ, ಈ ನಾಡಿಗೆ ಎಲ್ಲರಿಗೂ ಸಮೃದ್ಧಿ ಆಗ್ತದೆ ಅಂತೇಳಿ ಆ ವ್ರತಾಚರಣೆಯ ನಿಯಮವನ್ನು ಆ ಚಾರುಮತಿ ಎಂಬ ಒಂದು ಗೃಹಿಣಿಗೆ ತಿಳಿಸ್ತಾರೆ ಕನಸಿನಲ್ಲಿ ಒಂದು ವರಮಹಾಲಕ್ಷ್ಮೀ ದೇವಿ. ಅದರ ಪ್ರಕಾರ ಶ್ರಾವಣದ ಹುಣ್ಣಿಮೆಯ ಕಡೆಯ ಶುಕ್ರವಾರ ಅದನ್ನು ಮಾಡಬೇಕು ಅಂತ ತಿಳಿಸ್ತಾಳೆ. ಅದರ ಪ್ರಕಾರ ನಾಳೆ ಹುಣ್ಣಿಮೆ ಇರಬೇಕು. ಅದಕ್ಕೆ ಪೂರಕವಾಗಿ ಇವತ್ತು ವರಮಹಾಲಕ್ಷ್ಮಿ ವ್ರತ ಆಗಿದೆ. ಈ ವರಮಹಾಲಕ್ಷ್ಮಿ ವ್ರತವನ್ನ ನಾವು ಚಾಚು ತಪ್ಪದೆ ಪಾಲಿಸ್ತಾ ಇರುವುದರಿಂದ ಆ ಮಾಡತಕ್ಕಂಥ ಮಾತೆಗೆ, ಅವರಿಗೆ ಮಂಗಲ್ಯ ಭಾಗ್ಯ, ಅವರಿಗೆಲ್ಲ ಏನೇನು ಬೇಕು ಈ ಲೋಕದಲ್ಲಿ ಎಲ್ಲ ಸುಖ ಸಮೃದ್ಧಿಯನ್ನು ಕೊಡತಕ್ಕಂಥದ್ದು ವರಮಹಾಲಕ್ಷ್ಮಿ ದೇವಿ ಕೊಡ್ತಾಳೆ ಎಂಬುದನ್ನು ಆವತ್ತು ಶಿವನೇ ಪಾರ್ವತಿ ದೇವಿಗೆ ಹೇಳಿದಂತೆ ಆ ಪ್ರಕಾರ ಭೂಲೋಕದಲ್ಲಿ ಇವತ್ತು ಎಲ್ಲ ಇಡೀ ರಾಷ್ಟ್ರದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಆಚರಿಸಲ್ಪಡ್ತದೆ. ಆ ಪ್ರಕಾರ ನಮ್ಮಲ್ಲಿ ಕೂಡ ತಾಯಂದಿರು ಬಂದು ಬಹಳ ಶ್ರದ್ಧೆಯಿಂದ ನಮ್ಮ ವೇದೋತ್ತಮ ಪುರೋಹಿತರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮಗೆಲ್ಲ ಖಂಡಿತವಾಗಿಯೂ ಆ ವರಲಕ್ಷ್ಮಿಯ ಪೂರ್ಣ ಅನುಗ್ರಹ ಆಶೀರ್ವಾದ ಇದೆ. ಯಾಕೆಂದ್ರೆ ಇದು ಚಾತುರ್ಮಾಸದ ಒಂದು ಸಭಾಂಗಣದಲ್ಲಿ ಆದದ್ದು. ಇಲ್ಲಿ ನೀವು ಬರುವ ಮುಂಚೆನೆ ದೇವತೆಗಳು ಅನೇಕ ಎಲ್ಲ ಬೇರೆ ಬೇರೆ ದೇವತೆಗಳು ಇಲ್ಲೇ ತಿರುಗಾಡ್ತಾ ಇರ್ತಾರಂತೆ ಪ್ರತಿ ಚಾತುರ್ಮಾಸ ಸಭಾಂಗಣದ ಹತ್ರ ಅಂತೆ ಶಾಸ್ತ್ರ ನಿಶ್ಚಯ. ಇನ್ನು ಅದಕ್ಕೆ ಪೂರಕವಾಗಿ ನಮ್ಮ ಶಿಷ್ಯರಾದಂತಹ KR ನಾಯ್ಕ್ ವಕೀಲರು ಒಂದು ಏನು ವಿಷ್ಣು ಸಹಸ್ರನಾಮ ಎಂಬ ಪುಸ್ತಕವನ್ನು ನನಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಈ ವಿಷ್ಣುವಿನ ಸಹಸ್ರನಾಮ ಆ ಪರಮಾತ್ಮನ ಜಗದ್ರಕ್ಷಕನನ್ನ 1000 ನಮೂನೆಯಿಂದ ಅವರನ್ನು ಕೊಂಡಾಡ್ತಕ್ಕಂಥ, ಹೊಗಳತಕ್ಕಂಥ, ಸ್ತುತಿ ಮಾಡತಕ್ಕ ಒಂದು ಅದ್ಭುತಕ್ಕಂಥ ವೇದವ್ಯಾಸರು ಅದನ್ನು ನಿರ್ಮಾಣ ಮಾಡಿದ್ರು, ನಿರ್ಮಿಸಿಕೊಟ್ರು. ಕಾಲಕ್ಕೆ ನಮಗೆಲ್ಲ ಬಹಳ ದೊಡ್ಡ ಒಂದು ಗ್ರಂಥ ಕರ್ತರು ಅಂತ ಹೇಳಿದ್ರೆ ವೇದವ್ಯಾಸರು. ಮಹಾಭಾರತ ಇರ್ಬೋದು, ವೇದಗಳಿರ್ಬೋದು, ಉಪನಿಷತ್ತು ಇರ್ಬೋದು, ಇನ್ನಿತರ ಅನೇಕ ಗ್ರಂಥಗಳು, ಶ್ರೀಮದ್ ಭಾಗವತದಂತ ತುಂಬಾ ಶಕ್ತಿ ಉಳ್ಳಂತ ಗ್ರಂಥ. ಇದಕ್ಕೆಲ್ಲ ನಿರ್ಮಾತರು ವೇದವ್ಯಾಸರು. 28ನೇ ಯುಗದಲ್ಲಿ 2 ಆವಿರ್ಭವಿಸಿದೆ. ಯಾವುದು ಅವತಾರಗಳು, ಒಂದು ವೇದವ್ಯಾಸರು ಮತ್ತೆ ಕೃಷ್ಣ. ಯುಗ ಅಂತ ಹೇಳ್ತಿರಲ್ಲ, ಇಲ್ಲ ಒಂದೇ ಯುಗದಲ್ಲಿ ವೇದವ್ಯಾಸರು ಭಗವಂತನ ಅಂಶವನ್ನು ತೆಗೊಂಡು ಬಂದ್ರೆ ಈ ಕಡೆ ಕೃಷ್ಣನು ತೆಗೊಂಡು ಬಂದಂತೆ. ಇದನ್ನ ಮತ್ತೆ ಹೆಚ್ಚು ಪ್ರಚಲಿತ ಎಲ್ಲ ಆಯ್ತಂದ್ರೆ ಈಗ ಭೀಷ್ಮರು ಸರಳ ಮಂಚದಲ್ಲಿ ಮಲಗಿದ್ದಾರೆ, ಉತ್ತರಾಯಣವನ್ನು ಕಾಯ್ತಾ ಇದ್ದಾರೆ. ರಾಜಧರ್ಮವನ್ನು ಹೇಗೆ ಅಂತ ತಿಳ್ಕೋಬೇಕು ಅಂತ ಭೀಷ್ಮನಿಗೆ, ಇವನಿಗೆ ಧರ್ಮರಾಯನಿಗೆ ಮತ್ತೆ ಕೃಷ್ಣನಿಗೆ ಮನಸ್ಸಾಗ್ತದೆ. ಕೃಷ್ಣನಿಗೆ ಗೊತ್ತುಂಟು ಭೀಷ್ಮನಷ್ಟು ದೊಡ್ಡ ಒಂದು ರಾಜಕೀಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಆ ಕಾಲದಲ್ಲಿ ಯಾರು ಇಲ್ಲ ಅಂತೆ. ಮೇಲ್ಲೋಕದಲ್ಲಿ ಅವರಿಗೆಲ್ಲ ಗುರುಗಳು ಗಂಗಾ ಮಾತೆ ಅವರನ್ನು ಮೇಲೆ ಕರ್ಕೊಂಡೋಗಿ ಅಲ್ಲೆಲ್ಲ ಪ್ರಬುದ್ಧನನ್ನಾಗಿ ಮಾಡಿ ಮತ್ತೆ ಕೆಳಗೆ ತಂದು ಬಿಡ್ತಾರೆ. ಆದ ಕಾರಣ ಆ ಭೀಷ್ಮನಲ್ಲಿ ತಿಳ್ಕೊಳ್ಬೇಕು ಅಂತ ಅಲ್ಲಿ ಸಣ್ಣವಂಶದಲ್ಲಿರುವಂತಹ ಭೀಷ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಭೀಷ್ಮರು ತುಂಬಾ ಆಯಾಸದಲ್ಲಿ ಮಲಗಿದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ಅಜ್ಜ ಎಲ್ಲ ರಾಜಧರ್ಮಗಳನ್ನ, ಎಲ್ಲ ಧಾರ್ಮಿಕ ವಿಚಾರಗಳನ್ನ ಇವನಿಗೆ ಯಾರು ಧರ್ಮರಾಯನಿಗೆ ನೀನು ಬೋಧಿಸಬೇಕು ಅಂತೆ. ಆಗ ರಾಜಧರ್ಮವನ್ನು ಬೋಧಿಸ್ತಾರೆ. ಆ ಸಂದರ್ಭದಲ್ಲಿ ಪರಮಾತ್ಮನಾದ ಪರಬ್ರಹ್ಮ ಸ್ವರೂಪಿ ಅಂತ ಶ್ರೀಯರನ್ನು ವಿಷ್ಣು ಸಹಸ್ರ ನಾಮದಿಂದ ಸುಧಿಸ್ತಾರೆ. ಹೇ ಭಗವಂತ, ನಿನ್ನ ಲೀಲೆ ಅದ್ಭುತ ಅಂತ ಹೇಳ್ತಾರೆ. ಅಂತ ವಿಷ್ಣು ಸಹಸ್ರ ನಾಮವನ್ನು ಯಾರು ದಿನನಿತ್ಯ ಪಡಿಸ್ತಾರೆ ಅವನಿಗೆ ಮನುಶುದ್ಧಿಯಾಗಿ ಅಧ್ಯಾತ್ಮ ವೃತ್ತಿ, ಅದೇ ತರ ಅವನಿಗೆ ಲೌಕಿಕವಾಗಿ ಯಾವ ಯಾವ ಸುಖ ಭೋಗಗಳು ಏನೆಲ್ಲ ಅವನ ಮನಸ್ಸಿನ ಇಷ್ಟಾರ್ಥ ಇದೆ, ಇದು ಸರ್ವ ಇಷ್ಟಾರ್ಥ ಸಿದ್ಧಿಗೆ ಒಂದು ದೊಡ್ಡ ಅಮೂಲ್ಯವಾದ ಒಂದು ರತ್ನ ಸಮಾನವಾದ ಗ್ರಂಥ ಅಂತ ಹೇಳ್ಬೋದು. ಅಂತ ಒಂದು ಏನು ವಿಷ್ಣು ಸಹಸ್ರನಾಮವನ್ನ ನಮ್ಮ ಶಿಷ್ಯರಾದಂತಹ KR ನಾಯ್ಕರು ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಬಹಳಷ್ಟು ಜನಕ್ಕೆ ಅದು ಮುಟ್ಟಿದೆ. ಮುಟ್ಟದವರು ಕೂಡ ಇಲ್ಲಿಂದ ಪಡ್ಕೋಬೇಕು. ನೀವು ದಿನನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿಯು ಗೃಹಿಣಿಯರಿಗಾಗಿ ಆಯೋಜಿಸಿದ್ದ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ 160ಕ್ಕೂ ಅಧಿಕ ಗೃಹಿಣಿಯರು ಪಾಲ್ಗೊಂಡು ಮಹಾಲಕ್ಷ್ಮಿಯನ್ನು ಕಲಶದಲ್ಲಿ ಪ್ರತಿಷ್ಠಾಪಿಸಿ ಅರ್ಚಕರ ಮುಖೇನ ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿ ಧನ್ಯತೆ ಮೆರೆದರು. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿಯ ಈ ಪುಣ್ಯದ ಕಾರ್ಯಕ್ಕೆ ಮಹಿಳೆಯರು ಕೃತಜ್ಞತೆ ಸಲ್ಲಿಸಿದರು. ಶ್ರೀಗಳು ಈ ವ್ರತಾಚರಣೆಯ ಪೂಜೆಯನ್ನು ವೀಕ್ಷಿಸಿ ಖುಷಿಯಿಂದ ಮುತ್ತೈದೆಯರಿಗೆ ಹರಸುವ ಮೂಲಕ ನಿಮ್ಮ ಮನೋಕಾಮನೆಗಳು ವರಮಹಾಲಕ್ಷ್ಮಿ ಈಡೇರಿಸಲಿ ಎಂದು ಆಶೀರ್ವದಿಸಿದರು. ಅಲ್ಲದೆ ಹೊನ್ನಾವರ ವಕೀಲರಾದ KR ನಾಯ್ಕರು ನೀಡಿದ 1500ಕ್ಕೂ ಹೆಚ್ಚು ವಿಷ್ಣು ಸಹಸ್ರನಾಮ ಸ್ತೋತ್ರಂ ಹಾಗೂ ನಾಮಾವಳಿ ಪುಸ್ತಕವನ್ನು ಭಕ್ತಾದಿಗಳಿಗೆ ಗುರುಗಳ ಸಮ್ಮುಖದಲ್ಲಿ ವಿತರಿಸಲಾಯಿತು.
ಚಾತುರ್ಮಾಸ್ಯ ವ್ರತಾಚರಣೆಯ 30ನೇ ದಿನದ ಕಾರ್ಯಕ್ರಮದಲ್ಲಿ ಹಿರೇಗುತ್ತಿ ಮತ್ತು ತೊರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರೇಗುತ್ತಿ, ಮೊರಬ, ಬಳಲೆ, ಮದನಗೇರಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಐಜಿ ನಾಯ್ಕ್ ಶಿಕ್ಷಕರು ಹಿರೇಗುತ್ತಿ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ, ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಹನೆಹಳ್ಳಿ, ಪ್ರೀತಂ ಮತ್ತು ಮಣಿಕಂಠ ಹಿರೇಗುತ್ತಿ, ಬ್ರಹ್ಮಜಟಕ ಸಂಘದ ಸದಸ್ಯರು ಹಾಗೂ ಜಯಂತ ಗಣಪಯ್ಯ ನಾಯ್ಕ್ ಬೆಟ್ಕುಳಿ, ಆತ್ಮಾನಂದ ಸ್ವಾಮೀಜಿ ಪ್ರತಿಮೆಯ ಕೊಡುಗೆದಾರರು ಇವರು ಆಗಮಿಸಿದರು. ಚಂದ್ರಶೇಖರ ಎಸ್ ನಾಯ್ಕ್ ಹೆರವಟ್ಟ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಹನೆಹಳ್ಳಿ ಇವರು ಗುರು ಸೇವೆ ಸಲ್ಲಿಸಿದರು. ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಂಗಾಧರ ಯೇಸು ನಾಯ್ಕ್ ಹಿರೇಗುತ್ತಿ ಮತ್ತು ಶ್ರೀಕಾಂತ್ ಮಾರಿ ನಾಯ್ಕ್ ಮೊರಬ ಇವರು ಸಿಹಿ ವಿತರಿಸಿದರು. ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ವಿಧಾನಂತೆ ಮೆರೆದರು. ಯಶವಂತ ನಾಯ್ಕರು ಕಾರ್ಯಕ್ರಮದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷರಾದ HR ನಾಯ್ಕ್ ನಳ್ಳಿ, ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ ನಾಯ್ಕರು, 2 ಸಮಿತಿಗಳ ಪದಾಧಿಕಾರಿಗಳು ಸದಸ್ಯರು ಸಹಕರಿಸಿದರು. ಪ್ರಮುಖರಾದ ಸೂರಜ್ ನಾಯ್ಕ್ ಸೋನಿ, ರತ್ನಾಕರ್ ನಾಯ್ಕ್, ಗಜು ನಾಯ್ಕ್ ಅಳವೇಕೋಡಿ, ಸುರೇಶ್ ನಾಯ್ಕ್, ಪ್ರಮೋದ್ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.